ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಮಾಡ್ಕೊಂಡಿದ್ದ ಪ್ರಕಾರ ಮಾರ್ಕೆಟ್ ಇದ್ರ ಮೇಲೆ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡೋಣ ಅಂತ, ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ಫುಲ್ ಡೇ ಮಾರ್ಕೆಟ್ ಒಂದು 10 to 15 ಪಾಯಿಂಟ್ಸಲ್ಲೇ ಅಲ್ಲೇ ಇದ್ದೋಯ್ತು, ಏನು ಮೂಮೆಂಟೇ ಬಂದಿಲ್ಲ. ಓಕೆ, ಇದರಲ್ಲಿ ಆಪ್ಷನ್ ಬೈ ಮಾಡಿದ್ರೆ ಈ ಥರ ಮಾರ್ಕೆಟಲ್ಲಿ ತುಂಬ ಕಷ್ಟ. ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ, ಅಪ್ಡೇಟ್ ಕೊಟ್ಟಿದ್ದೆ ಏನಂದರೆ ಈ 50 ಮಿನಿಟ್ಸ್ ಕ್ಯಾಂಡಲ್ಗೂ ಇದಕ್ಕೆ ಎರಡಕ್ಕೂ ಮಾರ್ಕ್ ಮಾಡಿ ಇದು ಹೈ ಬ್ರೇಕ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಟೆಲಿಗ್ರಾಮಲ್ಲಿ ಇರೋರು ಗೊತ್ತಿರುತ್ತೆ. ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು, ಈ ಥರ ಲೈವ್ ಅಪ್ಡೇಟ್ಸ್ ಏನಾದರೂ ಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಕ್ಲಿಯರಾಗಿ ಎರಡು ಮಾರ್ಕ್ ಮಾಡಿ ಇದೇ ಕ್ಯಾಂಡಲ್ಸ್ ಬರೆದು ಹಾಕಿದ್ದೆ, ಈ ಕಡೆ ಮೇಲೆ ಸಿ ಕಡೆ, ಈ ಕಡೆ ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ನೀವು ಆ ಶಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು ಅದನ್ನು. ಇದ್ರ ಮೇಲೆ ಸಿ ಪ್ಲ್ಯಾನ್ ಮಾಡಿದರೆ ಈ ಮೂಮೆಂಟಮ್ ಸಿಕ್ಕಿದೆ. ನಾವು ಮಾಡಿದ್ವಿ ಟಾರ್ಗೆಟ್ 3 ಅಂದರೆ ಒಂದು 60 ಪಾಯಿಂಟ್ಸ್ವರೆಗೂ ಪ್ರಾಫಿಟ್ ಬಂದಿದೆ ಇದರಲ್ಲಿ. ಓಕೆ, ಇವತ್ತು ನಾವು ಮಾಡಿರೋದು ಟ್ರೇಡ್ ಇದು. ನಮ್ಮ ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋದು ಈ ಥರ. ಓಕೆ, ಈಗ ನಾಳೆ ಏನು ಮಾಡಬೇಕು? ಫಸ್ಟು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಳ್ಳಿ, ಚಾರ್ಟ್ ಚೆನ್ನಾಗಿ ಕಾಣುತ್ತೆ. ಇದು ಆಲ್ ಟೈಮ್ ಹೈ. ಓಕೆ, ಇದು ಆಲ್ ಟೈಮ್ ಹೈ. ಇದಕ್ಕೆ ಮೇಲೆ ಚಾರ್ಟ್ ಇಲ್ಲ. ಓಕೆ, ಪ್ಲಸ್ ಇದು ಫಸ್ಟ್ ಟೈಮ್ ಹೋಗ್ತಾ ಇದೆ, ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇದೆ. ರೆಸಿಸ್ಟೆನ್ಸ್ ಅನ್ನೋದು ಇಲ್ಲಿದೆ, ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ, ಇನ್ನಿಷ್ಟೇ ಗ್ಯಾಪ್ ಇದೆ. ಇಷ್ಟು ಗ್ಯಾಪ್ಗೆ ನಮಗೆ ಪ್ಯಾಟ್ರನ್ ಕ್ರಿಯೇಟ್ ಆಗೋದು ಯಾವಾಗ, ನಾವು ಟ್ರೇಡ್ ಮಾಡೋದು ಯಾವಾಗ ಮಾಡಬಾರ್ದು. ಓಕೆ, ಆ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ನೀವೇ ಹೇಳ್ತೀರಲ್ವ, ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಲೆವೆಲ್ ಮೇಲೆ ಬೈ ಮಾಡ್ಕೋಬೋದು ಅಂತ ಕ್ವಶನ್ಗೆ ಯಾರಾದರೂ ಬಂದರೆ, ಈ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ರೈಟ್. ಬಟ್ ಇದ್ರ ಮೇಲೆ ಚಾರ್ಟ್ ಇಲ್ಲ. ನೀವು ಟ್ರೇಡ್ ಮಾಡಬೇಕಂದ್ರೆ ಹಿಂದಗಡೆ ಚಾರ್ಟ್ ಇರಬೇಕು, ರೈಟ್. ಈ ಥರ ಚಾರ್ಟ್ಸ್ ಇರಬೇಕು, ಅಪ್ ಡೌನ್ ಇರಬೇಕು, ನಮಗೆ ಲೆವೆಲ್ಸ್ ಇರಬೇಕು, ವ್ಯೂ ಇರಬೇಕು. ಇದು ಎಂಟಿ ಸ್ಪೇಸ್. ಈ ಸ್ಪೇಸಲ್ಲಿ ಯಾವುದೇ ರೀತಿಯ ಚಾರ್ಟ್ ಇಲ್ಲ. ಮಾರ್ಕೆಟ್ ಫಸ್ಟ್ ಟೈಮ್ ಹೋಗುತ್ತೆ ಅದ್ರ ಒಳಗಡೆ. ಆವಾಗ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಹಾಕೋಬೇಕು, ಯಾವ ಥರ ಟ್ರೇಡ್ ಮಾಡಬೇಕು. ಅದಕ್ಕೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ. ಓಕೆ, ಬ್ಯಾಂಕ್ ನಿಫ್ಟಿನ ಆದಷ್ಟು ಅವಾಯ್ಡ್ ಮಾಡಿ. ಆರ್ ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆ ಅಂದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಅದು ಕೂಡ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿ ನೋಡೋದಾದರೆ ಇದು ನಿಫ್ಟಿ. ಈಗ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿಕೊಂಡ್ರೆ ಆಲ್ ಟೈಮ್ ಹೈ ಹತ್ರ ಸ್ವಲ್ಪನೇ ಜಾಗ ಇತ್ತು. ನಿಫ್ಟಿಗೆ ಆಲ್ ಟೈಮ್ ಹೈ ಅನ್ನೋದು ಇದು 26,283. ನಮಗೆ ಇನ್ನೂ 180 ಪಾಯಿಂಟು ಸ್ಕೋಪ್ ಇದೆ, ಬೈ ಮಾಡೋಕ್ಕೆ ಇನ್ನೂ 180 ಪಾಯಿಂಟ್ ಸ್ಕೋಪ್ ಇದೆ. ಅದಕ್ಕೆ ನಿಫ್ಟಿಗೆ ಏನು ಮಾಡ್ತೀವಿ ಅಂದರೆ, ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಾವು ಬೈಯೇ ಮಾಡ್ತೀವಿ ಸರ್ ಅಂದರೆ ತುಂಬ ಸಿಂಪಲ್. ನಿಫ್ಟಿ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಮೊನ್ನೆ ಎಲ್ಲ ಮೊನ್ನೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫೇಕ್ ಬ್ರೇಕ್ಔಟ್ ಯಾವ ಥರ ಟ್ರೇಡ್ ಮಾಡಬೇಕು, ಲೆವೆಲ್ಸ್ ಹತ್ರ, ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಅಂತ. ಒಂದ್ಸಲಿ ನೋಡಿ, ಅದನ್ನು ನೋಡಿ. ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೆಸ್ ಮಾಡಿ ಅದು ಹೈ ಕ್ರಾಸ್ ಆಗಬೇಕು. ಆವಾಗ ನೀವು ಬೈ ಪ್ಲ್ಯಾನ್ ಮಾಡಿಕೊಂಡ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋದರೆ ಈ ಗ್ಯಾಪ್ ಫಿಲ್ ಆದರೆ, ಯಾಕಂದರೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಇದೆ, ನಿಫ್ಟಿ ಇನ್ನೂ ಸ್ಕೋಪ್ ಇದೆ. ಈ ಗ್ಯಾಪ್ನ ನೀವು ಫಿಲ್ ಮಾಡಿಕೊಂಡ್ರೆ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಆರ್ ಇದ್ರ ಲೋ, ಇಲ್ಲೊಂದು ರೆಡ್ ಕಲರ್ ಲೈನ್ ಇದೆಯಲ್ಲ, ಇದ್ರ ಲೋ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. 50% ಕ್ವಾಂಟಿಟಿ. ಇದರಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ, ನೋ ಟ್ರೇಡ್. ಓಕೆ, ಇದರೊಳಗಡೆ ಟ್ರೇಡ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ಅಂದರೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು, ನಿಫ್ಟಿ ಅಂದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಸಾರಿ, ನಿಫ್ಟಿಯಲ್ಲಿ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು, ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇದು ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ಇದು ನೋಡಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಕೋಪ್ ಇಲ್ಲ ಬೈ ಮಾಡೋಕ್ಕೆ, ನಿಫ್ಟಿಯಲ್ಲಿ ಸ್ಕೋಪ್ ಇದೆ ಬೈ ಮಾಡೋಕ್ಕೆ. ಓಕೆ, ಸ್ಕೋಪ್ ಇಲ್ದಿರೋ ಜಾಗದಲ್ಲಿ ಬೈ ಮಾಡೋದಕ್ಕಿಂತ ಸ್ಕೋಪ್ ಇರೋದ್ರಲ್ಲಿ ನಿಫ್ಟಿಯಲ್ಲಿ ಫೋಕಸ್ ಮಾಡೋದು ಬೆಸ್ಟ್. ನೀವು ಅದನ್ನು ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿದ್ರೆ, ಇವತ್ತು ಫುಲ್ ಡೇ ಇಲ್ಲಿಲ್ಲೇ ಇದೆ ಬ್ಯಾಂಕ್ ನಿಫ್ಟಿ. ನಿಫ್ಟಿ ಪ್ಲಸ್ಸಲ್ಲಿದೆ, 100 ಪಾಯಿಂಟ್ ಪ್ಲಸ್ ಅಲ್ಲಿದ್ರೆ ಬ್ಯಾಂಕ್ ನಿಫ್ಟಿ ಮೈನಸಲ್ಲಿ ಹೋಗ್ತಾ ಇತ್ತು. ನಿಫ್ಟಿ ಸ್ಟ್ರಾಂಗ್ ಇದೆ, ನಿಫ್ಟಿಯಲ್ಲಿ ಸ್ಕೋಪ್ ಇದೆ. ಓಕೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಈ ಲೆವೆಲ್ಸು, ಈ ಅನಾಲಿಸಿಸ್ ವಿಡಿಯೋ ಇದರಲ್ಲಿ ಏನು ಹೇಳ್ತೀನಿ, ಪ್ರತಿಯೊಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ನೀವು ಎಜುಕೇಷನ್ ಆಗೇ ತಗೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂದರೆ, ಪ್ರತಿದಿನ
ಸಂಜೆ 7:45ಗೆ ನಾನು ವೀಡಿಯೋ ರಿಲೀಸ್ ಮಾಡ್ತೀನಿ ಡೈಲಿ. ಆ ಟೈಮ್ಗೆ ಬರುತ್ತೆ ನೋಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.